ಏನೋ ಸೌಂಡ್ ಆಯ್ತು ಗುರು. ಎಲ್ಲಿ ಇಲ್ಲಿ ಒಳಗಡೆ ಸೌಂಡ್ ಆಯ್ತು ಏನೋ. ಗುರು ಗುರು ನಿಂತ್ಕೋ ಗುರು, ಓಡ್ಬೇಡ. ನಿಂತ್ಕೋ ಗುರು, ನಿಂತ್ಕೋ ಗುರು, ನೋಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಇದೆ ಮಧು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸು ಕಬ್ಬಾಳ್ ಬೆಟ್ಟ ಹತ್ತುವ ಅಂತ ಬಂದಿದ್ದೀವಿ. ಈ ಬಿಸಿಲಲ್ಲಿ, ಉರಿ ಬಿಸಿಲಲ್ಲಿ ಹತ್ತಕ್ಕಾಗಲ್ಲ ಅಂತ ನನ್ನ ತಮ್ಮ ಒಬ್ಬ ಚಾಲೆಂಜ್ ಹಾಕೋನೆ. ಈ ಚಾಲೆಂಜ್ನ ಕಂಪ್ಲೀಟ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅವನು ಪಾರ್ಟಿ ಕೊಡಿಸ್ತಾನೆ ಅಂತ ಹೇಳೋನೆ. ನೋಡುವ, ಹತ್ತಕ್ಕೆ ಆಯ್ತದ, ಹತ್ತಕ್ಕಾಗಲ್ವಾ ಅಂತ. ಹೆಂಗೆ ಗುರು, ಹತ್ತುತ್ತೀವಾ? ಹತ್ತೀವಿ, ಪಕ್ಕ ಹತ್ತೀವಾ? ಖಂಡಿತ. ಈ ಬಿಸಿಲಲ್ಲಿ ಹತ್ತಕ್ಕಾಗಲ್ಲ ಅಂತ ಚಾಲೆಂಜ್ ಹಾಕೋನೆ. ಬಿಸಿಲು ಎಷ್ಟೇ ಇರಲಿ ಹತ್ತೀವಿ ಬೆಟ್ಟ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಹತ್ತೀವಾ? ಪಕ್ಕ ಇವಾಗ ಹತ್ತುತ್ತೀವಿ. ಚಾಲೆಂಜ್ ಆಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಬನ್ನಿ, ಬೆಟ್ಟ ಹತ್ತೋದು ಹೆಂಗಿರ್ತದೆ, ಏನು ಎತ್ತ ಅಂತೆಲ್ಲ ಕಂಪ್ಲೀಟ್ ಆಗಿ ವಿಡಿಯೋ ತೋರಿಸ್ತೀನಿ ನಿಮಗೆ. ಕಮಾನ್. ಸರಿ ಮಾಡ್ರಿ. ನಾನು ಇವತ್ತು ಕಬ್ಬಾಳ್ ಬೆಟ್ಟ ಇವಾಗ ಇಲ್ಲೇ ಕಾಣಿಸ್ತದಲ್ಲ, ತೋರ್ಸಂಗೆ ಸಾಗರ ಮೇಲ್ಗಡೆ ಬೆಟ್ಟ ಕಾಣಿಸ್ತದ. ಈ ಬೆಟ್ಟ ಹತ್ತೋದು ಒಂದು ಚಾಲೆಂಜು. ಫಸ್ಟು ಇಲ್ಲಿ ಮೆಟ್ಲುಗಳು ಯಾವುದೇ ಕಾರಣಕ್ಕೂ ಮಾಡಿಸಿರ್ಲಿಲ್ಲ. ಇವಾಗ ಮೆಟ್ಲುಗಳು ಜಾಸ್ತಿ ಮಾಡ್ಸವ್ರೆ. ಎಲ್ಲ ಹೇಳ್ತಿರೋದೇನು ಅಂದರೆ ಬೆಟ್ಟ ಹತ್ತಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳ್ತವ್ರೆ. ಆ ಚಾಲೆಂಜ್ನ ಕಂಪ್ಲೀಟ್ ಮಾಡೇ ಮಾಡ್ತೀವಿ. ಇವಾಗ ಮಧ್ಯಾಹ್ನದ ಬಿಸಿಲಲ್ಲಿ ಹತ್ತೋದು ತುಂಬ ಕಷ್ಟ. ಅದಕ್ಕೋಸ್ಕರನೇ ಬಿಸಿಲಲ್ಲೇ ಹತ್ತಬೇಕು ಅಂತ ಅಂದ್ಬಿಟ್ಟು ಚಾಲೆಂಜ್ ಮಾಡೋಗ್ತಾ ಇದ್ದೀವಿ. ಬನ್ನಿ, ಪೂರ್ತಿ ಬೆಟ್ಟ ಹತ್ತೋದನ್ನ ತೋರಿಸ್ತೀನಿ ನಿಮಗೆ. ಈ ಬ್ಯಾಲ್ಕಾಯಿ ಹೊಡಿಯುವಂಥ ಪದ್ಧತಿ ಏನು ಅಂತ? ನಿಮ್ದು ಏನು ಕೆಲಸ ಆಗಿಲ್ಲ, ಏನು ಕಾರ್ಯ ಆಗಲಿಲ್ಲ, ನಮಗೆ ಕಾರ್ಯನ ಎಷ್ಟು ಸಮಸ್ಯೆ ಅಂತ ಮಾಡ್ಕೊಡಮ್ಮ ಅಂತ ಕೇಳ್ಕೊಂಡು ಹೊಡಿಯೋದು. ಇಲ್ಲಿ ಬ್ಯಾಲ್ಕಾಯಿ ಹೊಡೆಯುವಂಥದ್ದು ಒಂದು ಪದ್ಧತಿ. ನಾವು ಏನೇ ಒಂದು ಒಳ್ಳೇದಾಗಬೇಕು ಅಂತ ಕೇಳ್ಕೊಂಡು ಬ್ಯಾಲ್ಕಾಯಿ ಹೊಡೆದ್ರೆ ನಮ್ಗದು ಖಂಡಿತ ಒಳ್ಳೇದಾಗುತ್ತೆ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಅದಕ್ಕೆ ನಾನು ಒಂದು ಬ್ಯಾಲ್ಕಾಯಿ ತಗೊಂಡಿದ್ದೀನಿ. ಇದು ನೋಡಿದ್ರೆ ನಮಗೆ ಒಳ್ಳೇದಾಗುತ್ತೆ. ಅಮಾವಾಸ್ಯೆ ದಿನ ಹೊಡೆದ್ರೆ ಇನ್ನೂ ಒಳ್ಳೇದಾಗುತ್ತಂತೆ. ಬನ್ನಿ, ಇದನ್ನೊಂದ್ಸಲಿ ಹೊಡೆದು ನೋಡೋಣ. ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಬೆಟ್ಟ ಹತ್ತಕ್ಕೆ ಶಕ್ತಿ ಕೊಡು ಅಂತ ಕೇಳ್ಕೊಳ್ಳಿ. ಸಾಗರಂಗಿಕಪ್ಪ ಫಸ್ಟು ಸುಸ್ತಾಗಿ ಬಿದ್ದೋದನು. ಬೆಟ್ಟ ಹತ್ತಕ್ಕೆ ಎಲ್ಲರಿಗೂ ಶಕ್ತಿ ಕೊಡಲಿ, ಎನರ್ಜಿ ಬರಲಿ. ಗುರು, ಏನು ಗುರು ಹಿಂಗೆ ಕಾಣಿಸ್ತಾ ಇದಲ್ಲ ಈ ಉರಿ ಬಿಸಿಲಲ್ಲಿ? ನಿಜವಾಗ್ಲೂ ಹತ್ತವ ಗುರು ಇಲ್ಲಿ ಮ್ಯಾಕೆ. ಏನು ಬೆಟ್ಟ ನೋಡಿ ಹೆಂಗೆ ಕಾಣಿಸ್ತದೆ. ಯಾರೋ ಒಬ್ರು ಹೇಳಿದ್ಕೆ 3 ಕಿಲೋಮೀಟರ್ ಅದೇ ಅಂದರು. ಸಿಕ್ಕಾಪಟ್ಟೆ. ಯಾಕೋ ಮುಖ ಎಲ್ಲ ಈಗಲೇ ಒಂಥರ ಜಾಗ ನೋಡ್ಬಿಟ್ಟೆ ಒಂಥರ ಇದಾಯ್ತಿರುವಂಗದೆ ನಿಮಗೆ. ನಿಜವಾಗ್ಲೂ ಹತ್ತೀರಾ ಹತ್ತಲ್ರೋ? ಹತ್ತಬೇಕು ಅಂತ ಬಂದಿದ್ದೀವಿ. ಏನೇ ಆದರೂ ಹತ್ತೀವಿ. ಸಿಕ್ಕಾಪಟ್ಟೆ ಕಷ್ಟ ಆಗಲಿ, ಬಿಸಿಲು ಜಾಸ್ತಿ ಹೊಡಿದೈತೆ, ಆದ್ರೂ ಪರವಾಗಿಲ್ಲ. ನಾವು ಹೆಂಗಾರ ಹತ್ತೀವಿ. ಸಾಗರ, ನೀನು ಹತ್ತೀಯಾ? ತೆಂಗಿನ ಮರ ಹತ್ತೀಯೋ ಯಾವ ಬಸ್ರಿ ಮರ ಹತ್ತೀಯೋ? ಬೆಟ್ಟ ಹತ್ತಿದ ಯಾವುದೋ ಪಿಕ್ಚರಲ್ಲಿ ದಿಮ್ನಿ ಹತ್ತು ಬರಲಿಲ್ಲ, ನೀನು ಬೆಟ್ಟ ಹತ್ತು ಬಂದಿಯ ಅಂತಾನಲ್ಲ ಹಂಗೆ. ನಾವು ತುಂಬಾ ದೊಡ್ಡ ರಿಸ್ಕ್ ಇದರಲ್ಲಿ. ಯಾರೋ ನವಗ್ರಹ ಅಂಗಡಿ ಇಲ್ಲೇ ಮಾಡ್ಬಿಟ್ಟವ್ರೆ, ಐಡಿಯಾ ಮಾಡ್ಬಿಟ್ಟು ಹಿಂದೆಗಡೆ ಕಾಣಿಸ್ತದಲ್ಲ ಅದು. ಅಂದರೆ ಸುಸ್ತಾಗಿ ಬಂದವ್ರಿಗೆ ಮಾಮೂಲಿ ನೀರು ಗೀರು ಜ್ಯೂಸು ಅದೆಲ್ಲ ಫ್ರೀಯಾಗಿ ಕೊಡ್ತಾರಾ? ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಪೃಥ್ವಿ, ಫ್ರೀಯಾಗಂತೂ ಕೊಡಲ್ಲ, ಕಾಸು ಕೊಟ್ಟೆ ತಗೋಬೇಕು. ಫ್ರೀಯಾಗಿ ಕೊಡಲ್ಲ, ಫ್ರೀಯಾಗಿ ಕೊಡೋದಿಲ್ಲ. ಬೆಟ್ಟ ಅಂತ ಬಂದ್ಬಿಟ್ಟು ಇವಾಗ ಮೆಟ್ಲು ಫಸ್ಟ್ನೇದಾಗಿ ಸ್ಟಾರ್ಟ್ ಆಗೋದು ಇಲ್ಲಿಂದ. ನೋಡಬೇಕು ಮುಂದೆ ಹೆಂಗಿರ್ತದೆ ಅಂತ. ಬನ್ನಿ, ಎತ್ತಿ. ಆ ಸಾಗರ ಬೆಟ್ಟ ಹತ್ತೀವಿ ಅಂತ ಬಂದ್ಬಿಟ್ಟು ಮೆಟ್ಲು ನೋಡ್ತಾ ಇದ್ರೆ ಸ್ವಲ್ಪ ಭಯ ಆಯ್ತಾ ಇದೆ. ಸಾಗರ ಹತ್ತಾನೆ ಫಸ್ಟ್ ನೋಡಿ. ಅವನು ನೋಡಿ, ಅವನು ಈಗ ಹತ್ತಾನೆ, ನಾಷ್ಟ ಬೇರೆ ಮಾಡಲಿಲ್ಲ ಅಂತ ಅವನೇ. ಓ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದ್ದಂಗ್ರಿ ಹಿಂಗೆ ಇಲ್ಲಿಯೇ ಇಲ್ಲದವಾಗಲೇ ಈ ಥರ ಜಾಡ್ತಾ ಇದ್ದೀರಿ. ಇನ್ನೇನಾರ ಬೆಟ್ಟದ ಮೇಲ್ಗಡೆ ಹೆಂಗ್ರಪ್ಪ? ಇಲ್ಲಿ ಇನ್ನು ಹತ್ತಲಿಲ್ಲ, ಏನಿಲ್ಲ, ಅಲ್ಲೇ ಜಾರು. ಮೊಕ್ಕದಲ್ಲಿ ಬೆವರು ಕಿತ್ಕೊತದ. ಮೊಕ್ಕದಲ್ಲಿ ಕಿತ್ಕೊಂಡ್ರೆ ಪರವಾಗಿಲ್ಲ, ಇದ್ರಲ್ಲಿ ಕಿತ್ಕೊಬಾರ್ದು ಅಷ್ಟೇ. ಎಲ್ಲ ಮೊಕ್ಕದಲ್ಲಿ ಕಿತ್ಕೊಂಡ್ರೆ ಏನು ತೊಂದರೆ ಇಲ್ಲ, ಆದರೆ ಈ ಹಿಂದೆಗಡೆ ಕಿತ್ಕೊಬಾರ್ದು. ಏನು ಗುರು, ಆದ್ರೂ ಸಿಕ್ಕಾಪಟ್ಟೆ ಕಷ್ಟ ಇದೆ ಗುರು. ಇನ್ನು ಕಾಲು ಭಾಗ ಬೆಟ್ಟನೂ ನಾವು ಹತ್ತಲಿಲ್ಲ, ಆವಾಗಲೇ ಇಷ್ಟೊಂದು ಸುಸ್ತು.
ಹಾಂ ಇನ್ನು ಬೆಟ್ಟ ಅದು ಪೂರ್ತಿ ಹತ್ತುವ ಅಷ್ಟರಲ್ಲಿ ಓ ಇಲ್ಲೇ ಯಾಕೋ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಸುಸ್ತಾಯ್ತದೇನು ಮಾತೇ ಬರ್ತಾಯಿಲ್ಲ ಪೆಪ್ಸಿ ಮುಸ್ಕೊಡ್ತೀನಿ ತೆಗ್ದಿಯಾ ಫ್ರೆಂಡ್ಸ್ ಏನು ಗೊತ್ತಾ ಈ ಟೈಮಲ್ಲಿ ಎಲ್ಲರೂ ಆಲ್ಮೋಸ್ಟು ಆ ಕಡೆಯಿಂದ ಇಳಿತಾ ಇರ್ತಾರೆ, ಆದರೆ ನಾವು ಇದೇ ಚಾಲೆಂಜು ಅಂದ್ಬಿಟ್ಟು ಈ ಕಡೆಯಿಂದ ಹತ್ತುತ್ತಾ ಇದ್ದೀವಿ. ಈ ಕಡೆಯಿಂದ ಇಷ್ಟೊತ್ತಲ್ಲಿ ಮಧ್ಯಾಹ್ನ 1 ಗಂಟೆಯಲ್ಲಿ ಯಾವುದೇ ಕಾರಣಕ್ಕೂ ಹತ್ತೋದಿಲ್ಲ. ಟೈಮಿಂಗ್ಸ್ ಆಗಿದೆ. ಯಾಕೆ ಅಂದರೆ ಬಿಸಿಲು ಸಿಕ್ಕಾಪಟ್ಟೆ ಇರ್ತದೆ, ಕಾಲು ಕಲ್ಲು ಮೇಲೆ ಇಡೋಕ್ಕಾಗಲ್ಲ, ಅಷ್ಟು ಬಿಸಿಲಿರ್ತದೆ. ಬೆವರು ಸ್ಟಾರ್ಟ್ ಆಗಿದೆ. ಅದಕ್ಕೆ ಇದನ್ನೇ ಚಾಲೆಂಜ್ ಆಗಿ ತಗೊಂಡು ಇಷ್ಟೊತ್ತಲ್ಲೇ ಹತ್ತುತ್ತಾ ಇದ್ದೀವಿ. ಏನು ಗುರು ಇದು ಹೈಟಲ್ಲಿ ಕಾಲು ಭಾಗ ಬೆಟ್ಟ ಹತ್ತಿದ್ದೀವೇನೋ ಅಷ್ಟೇ. ಸಕ್ಕದ ಕಾಣ್ತಾ ಇತ್ತು ಅದು ಕೆರೆ. ಯಾವ ಕೆರೆ ಅದು? ಅಲ್ಲಿ ಕೆರೆ ಇದೆ, ಸೂಪರ್. ನಾವಲ್ಲಿ ನಮ್ಮ ಇವರು ಸಭೆ ಮಾಡ್ತಿರೋದು ಕಾಣಿಸ್ತದ, ಒಂದ್ಸಲಿ ಝೂಮ್ ಮಾಡಿ ನೋಡುವೆ. ನೋಡು ಆಗಲ್ಲ, ನೋಡುವ ಝೂಮ್ ಮಾಡ್ತೀನಿ ಇರು. ಹೌದು ಝೂಮ್ ಮಾಡಿ. ಗುರು ಇಲ್ಲೇ ಕಾಣಿಸ್ತದಲ್ಲ ಗುರು, ಇಲ್ಲೆಲ್ಲ ಕಾಣ್ತಾ ಇದೆ. ಇದೆ ಇವಾಗ ಅಡುಗೆ ಮಾಡ್ತಾ ಇರೋವಂಥ ಪ್ಲೇಸು ಕಾಣಿಸ್ತದ, ಸಕ್ಕದಾಗಿ ಕಾಣಿಸ್ತಾ ಇದೆ. ನೇಚರು ಎಷ್ಟು ಚೆನ್ನಾಗೈತೆ ಅಂತಂದರೆ ಈ ಥರ ನೇಚರ್ನ ನಾವು ಅನುಭವಿಸ್ಬೇಕು ಅಂತಂದರೆ ಈ ಥರ ಬೆಟ್ಟ ಗುಡ್ಡಗಳಿಗೆ ಮಾತ್ರ ಬರಬೇಕು, ಊರ ಕಡೆ ಎಲ್ಲೂ ಸಿಗಲ್ಲ. ಯಾಕೆಂದರೆ ಊರನ್ನೆಲ್ಲ ಒಡೆದು ಇವಾಗ ಕಾಂಕ್ರೀಟ್ ರೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ಹಳ್ಳಿಗಳಲ್ಲೆಲ್ಲ. ಸಿಟಿಲೇನೋ ಕಾಂಕ್ರೀಟ್ ರೋಡ್ ಆಯ್ತಾಯಿತ್ತು, ಇವಾಗ ಹಳ್ಳಿಗಳಲ್ಲೂ ಜಾಸ್ತಿ ಕಾಂಕ್ರೀಟ್ ರೋಡು, ಮರ ಗಿಡಗಳನ್ನೆಲ್ಲ ಕತ್ತರಿಸಾಕ್ಬಿಡ್ತವ್ರೆ. ನಿಮ್ಗೆ ಈ ಥರ ಫ್ರೆಶ್ ಗಾಳಿ, ಒಳ್ಳೆ ವಾತಾವರಣ, ನೇಚರ್ನ ಅನುಭವಿಸ್ಬೇಕು ಅಂತಂದರೆ ಈ ಥರ ಬೆಟ್ಟ ಗುಡ್ಡಗಳಿಗೆ ಮಾತ್ರ ಬರಬೇಕು. ಆದಷ್ಟು ಎಲ್ಲರೂ ನೇಚರ್ನ ಲವ್ ಮಾಡಿ ಮತ್ತು ನೇಚರ್ನ ಬೆಳೆಸೋಕ್ಕೆ ಪ್ರಯತ್ನ ಮಾಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಕಾಡು ಬೆಳೆಸಿ ನಾಡು ಉಳಿಸಿ. ಸಾಗರ್ ಒಂದು ಒಳ್ಳೆ ಫೋಟೋ ತೆಗಿಯಪ್ಪ. ಒಳ್ಳೆ ವ್ಯೂವಲ್ಲಿ ಹೆಂಗೆ ಬರ್ಬೇಕಂದ್ರೆ ಸಖತ್ತಾಗಿ ಬರಬೇಕು. ನೋಡಿರ್ಲೇಬಾರ್ದು ಅಂತ ಫೋಟೋ ಕೊಡ್ತೀನಿ ನಿನಗೆ. ಹಾಂ ಹಂಗೆ ಬಾ ತೋರಿಸು. ಫೋಟೋ ತೆಗಿ ಅಂದ್ರೆ ಇಲ್ಲಿಂದ ಮೆಟ್ಲುಗಳು ಸ್ಟಾರ್ಟ್ ಆಯ್ತದ. ಇವಾಗ ಮೊದಲು ಇಲ್ಲಿ ಮೆಟ್ಲು ಇರಲಿಲ್ಲ ತಾನೇ, ನಾವು ಬಂದಾಗ ಅವಾಗ ಇಲ್ಲಿ ಮೆಟ್ಲುಗಳೇ ಇರಲಿಲ್ಲ. ಇವಾಗ ಸೇಫ್ಟಿಗೆ ಅಂತ ಮೆಟ್ಲು ಮಾಡ್ಬಿಟ್ಟವ್ರೆ. ಇಬ್ರು ಮುಸ್ಲಿಮ್ಸ್ ಅವ್ರು ಬಿದ್ದೋಗಿದ್ರೆ ಗ್ಯಾಪ್ನ ಇರೋದು ಇಲ್ಲಿ ಒದ್ದಿಕ ಬಂದ ಮ್ಯಾಲಿಂದ ಗ್ರಿಪ್ ಸಿಗ್ದೇನೆ ಓಡ್ ಬಂದಿದ್ರು, ಒಳಗೆ ದಬಾಕೊಂಡ್ಬಿಟ್ಟಿದ್ರು ಇಬ್ರು. ತುಂಬಾ ವರ್ಷಗಳ ಹಾಂ ಹತ್ರಪ್ಪ. ಮೆಟ್ಲು ಒಂದು ಸಮ ಇಲ್ಲ ಇಲ್ಲಿ, ಹುಷಾರಾಗಿ ನೋಡ್ಕೊಂಡು ಹತ್ಬೇಕಿದ್ನ ಮೆಟ್ಲನ್ನ. ಸಾಗರಂದು ಏನೋ ಒಂಚೂರು ಸೌಂಡ್ ಬರ್ತದಲ್ಲ, ಏನದು ನಮಗೂ ತುಂಬ ಕೇಳಿಸ್ತಾ ಇದೆ. ಸ್ವಲ್ಪ ಕ್ಯಾಮ್ರಾ ಯಾಕೋ ಬ್ಯಾಕಿಂದ ಸೌಂಡ್ ಬಂದಂಗಾಯ್ತು, ಅದಕ್ಕೆ ನೋಡ್ತಾ ಇದ್ದೀನಿ. ಯಾರೋ ಊಸ್ಕಿಸ್ಕಂದ್ರ ಅವನೇನಾ? ಇಲ್ಲ ಯಾಕೋ ನಮ್ಮಿಂದ ಕಡೆ ಒಂಚೂರು ಸೌಂಡ್ ಬಂದಂಗಾಯ್ತು. ಹಾಂ ಅಕ್ಕ ಬಂದಿಲ್ಲಪ್ಪ. ಹಾಂ ಆಯ್ತಪ್ಪ, ಆಯ್ತು. ಒಳ್ಳೆ ಫೀಲಿಂಗ್ ಕೊಡ್ತಾ ಇದೆ. ಮೇಲೆ ಹೋಗ್ಬಿಟ್ರೆ ಸ್ವರ್ಗನೇ ಸಿಕ್ತಂಗೆ ಆಗುತ್ತೆ. ಸ್ವರ್ಗ ಸಿಗ್ತಾರೆ ಇಲ್ಲ, ಸ್ವಲ್ಪ ವೆಯ್ಟ್ ಮಾಡಬೇಕು. ಸಾಗರ ಬೇರೆ, ನಾವು ಸ್ವರ್ಗ ನೋಡೋಣ ಅಂತ ಹೋದ್ರೆ ಹತ್ತೇ ಇದಂಗೆ ಒಂದೊಂದು ಹೆಜ್ಜೆ ಎಲ್ಲ ನನಗೆ ನರಕ ಆಯ್ತೈತೆ ಅಂತ ಹೇಳ್ತಾವನೆ. ಇದು ದಯವಿಟ್ಟು ತೂರಾಡಬೇಡ. ಇಲ್ಲಿ ಹೆಂಗದೆ ಕವರ್ ಒಳಗಡೆ ಇರೋ ತಿಂಡಿನ ಸ್ವಲ್ಪ ತಿನ್ಕೊಂಡು ಇಲ್ಲಿ ಕರ್ಕೊಂಡು ಹೋಗೋದು. ಇಲ್ಲೇನು ಕಂಬಿಗಳು ಹಾಕವ್ರೆ ಅಂತಂದರೆ ಇದು ಹಳೆ ಮೆಟ್ಲು. ಫಸ್ಟು ಇಲ್ಲೆಲ್ಲ ಹತ್ತದ ಜಾಗ ಇದ್ದಿತ್ತು, ಇವಾಗ ಚೇಂಜ್ ಅಲ್ಲಿತ್ತು, ಅಲ್ಲಿಂದ ಹತ್ಕೊ ಹೋಗ್ಬೋದಾಗಿತ್ತು. ಇವಾಗ ಚೇಂಜ್ ಮಾಡಿಬಿಟ್ಟವ್ರೆ ಬೆಟ್ಟ ಹತ್ತಕ್ಕೆ. ಯಾಕೆಂದರೆ ಅಲ್ಲಿಂದ ಹೋದರೆ ಇನ್ನೂ ದೂರ ಆಗ್ಬಿಡ್ತದೆ ಬಳಸ್ಕೊಂಡು. ನಿಮಗೆ ಅಲ್ಲಲ್ಲಿ ಕಾಣಿಸ್ತಾ ಅದ ಕಂಬಿ ಮಧ್ಯದಲ್ಲಿ, ಆ ಕಂಬಿ ಮಧ್ಯದಲ್ಲಿ ಐತಲ್ಲ ಅಲ್ಲೇ ಫಸ್ಟ್ ಹೋಗ್ಬೇಕಾಗಿತ್ತು. ಬೇಕಿದ್ರೆ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಮೆಟ್ಲು ನಡ್ಕೊಂಡು ಹೋಗೋಕ್ಕೆ ಮೆಟ್ಲುಗಳ ಥರ ಮಾಡವ್ರೆ. ಅಲ್ಲಿ ಇನ್ನೂ ಜಾಸ್ತಿ ಕಷ್ಟ ಆಯ್ತಿತ್ತು, ಇವಾಗ ದೂರ ಆಯ್ತದೆ ಅಂತ ಅಂದ್ಬಿಟ್ಟು ಈ ಥರ ಮೆಟ್ಲು ಮಾಡಿಬಿಟ್ಟವ್ರೆ. ಆದರೂ ಇದು ಹಿಂಗೆ ಅಪ್ಪು ಜಾಸ್ತಿ ಇದೆ, ಹತ್ತೋದು ಭಾಳ ಕಷ್ಟ ನೋಡಿ ಎಷ್ಟಾಯ್ತಿದೆ. ಅಯ್ಯಪ್ಪ ನಿಜವಾಗ್ಲೂ ಇದು ತುಂಬ ಚಾಲೆಂಜಿಂಗು. ಯಪ್ಪ ನಿಮ್ಮ ಹಾರ್ಟು ಚೆನ್ನಾಗದೋ ಇಲ್ವೋ ಅಂತ ಗೊತ್ತಾಗಬೇಕು ಅಂದರೆ ಈ ಥರ ಬೆಟ್ಟಗಳು ಹತ್ಬಿಟ್ರೆ ಗೊತ್ತಾಗ್ಬಿಡ್ತದೆ. ಹೆಂಗೆ ಹಾರ್ಟ್ ಬೀಟ್ ಹೊಡ್ಕೊತದೆ ಅಂದರೆ ಹಾರ್ಟ್ ಬೀಟ್ದು ಒಂದು ವೀಡಿಯೋ ಮಾಡಿ ತೋರಿಸ್ಬೋದಾಗಿತ್ತು ನಿಮಗೆ. ನಮ್ಮ ಹುಡುಗ ಹೇಳ್ದ ಅವನು ಈ ಬಿಸಿಲಲ್ಲಿ ನಿಮ್ಮ ಕೈಲಿ ಹತ್ತಕ್ಕಾಗೋದಿಲ್ಲ ಅಂತ, ಆದ್ರೂ ಚಾಲೆಂಜ್ ಮಾಡಿ ಹತ್ತುತ್ತಾವಿ.
ಬಿಸಿಲಲ್ಲೇ ಹತ್ತಬೇಕು ಅಂತ. ಅವ್ರು ಬೇರೆ ಮುಂದೆಗಡೆ ಹೋಯ್ತಾರೆ, ಅವ್ರು ಇನ್ನೂ 20% ಹತ್ತಲಿಲ್ಲ. ಆವಾಗಲೇ ಎಷ್ಟು ಸುಸ್ತುಪಟ್ರೆ ಹೆಂಗೆ ಅಂತವ್ರೆ. ಹಾಂ ಇಲ್ಲಿ ಕೇಳಿಸಲ್ಲ ತಾಟ್ಬಿಟ್ಟು. ನಾವು ನಾನು ಮತ್ತು ಪೃಥ್ವಿ ಇವನು ಹಿಂದೆಗಡೆ ಅವನಲ್ಲ, ಅವನು ಇಬ್ಬರೂ ಕಷ್ಟಪಟ್ಟು ಬೆಟ್ಟ ಹತ್ತದು. ಇದು ಎಷ್ಟು ಒಂದು 7-8 ವರ್ಷ ಆಗಿದೆ ಪೃಥ್ವಿ, 8 ವರ್ಷದ ಮೇಲೆ ಆಗಿರ್ಬೋದು. ಬೆಟ್ಟ ಹತ್ತುತ್ತಾ ಇದ್ದು ನಾವು ಇಳಿಬೇಕಿದ್ರೆ ಅರ್ಧ ದಾರಿಗೆ ಬಂದ ಒಬ್ಬ ನಮ್ಮ ಫ್ರೆಂಡು ಅಭಿ ಅಂತ. ಅವನು ನಾವು ಕೆಳಗೆ ಇಳಿವಷ್ಟರಲ್ಲಿ ವಾಪಸ್ ಬಂದಿದ್ದ ಕುಂಕುಮ ಇಕ್ಕಂದು. ನಮಗೆ ಬಂದ್ಬಿಟ್ಟು ಏನಂದ ಗೊತ್ತಾ, ಫುಲ್ ಬೆಟ್ಟ ಹತ್ಬಿಟ್ಟು ಬಂದ್ಬಿಟ್ಟೆ ಅಂತ. ಅಂದರೆ ಆಶ್ಚರ್ಯ ಆಗೋಯ್ತು. ಆಮೇಲೆ ಯಾರೋ ಮಧ್ಯದಲ್ಲಿ ಕೆಳಗೆ ಇಳಿದವ್ರು ಹೇಳಿದ್ರು, ನನ್ನ ಹತ್ರ ಕುಂಕುಮ ಇಸ್ಕ ಹಾಕಂದು ಅರ್ಧ ದಾರಿಗೆ ಇಳಿದು ಬಂದ್ಬಿಟ್ಟ ಅಂತ. ಏನದು ಅದು ಕೋತಿ ಅಲ್ಲ, ಸಿಂಗ್ಲಿಕ. ಅದು ಏನು ಸಿಂಗ್ಲಿಕ? ಕೋತಿ ಟೈಪ್ ಎಲ್ಲ ಇರೋದು ಸಿಂಗ್ಲಿಕ. ಏನು ಸಿಂಗ್ಲಿಕ? ಸಿಂಗ್ಲಿಕ ಅಂದ್ರೆ ಕೋತಿ ಥರನೇ ಇರೋದೆ, ಅದು ಸ್ವಲ್ಪ ಮುಖ ಎಲ್ಲ ಗುರು ಇದೆಲ್ಲ ಬೇರೆ ಸೈಡ್ ನೋಡಿದೆ ಗುರು. ಇವ ಮುತ್ತತಿಲಿಲ್ವಾ? ಮುತ್ತತಿಲಿದಾವೆ ಇಲ್ಲ. ಹೌದು, ಆದ್ರೆ ಸ್ವಲ್ಪ ಬಣ್ಣ ಕಲರ್ ಎಲ್ಲ ಚೇಂಜ್ ಅಂತ ಹತ್ರ ಸಿಂಗ್ಲಿಕ. ಇವ್ ಮಾಮೂಲಿ ಇಲ್ಲಿ ಇವನು ಪುಂಗ್ಲಿಕನಾ? ಅದು ಸಿಂಗ್ಲಿಕ, ಇವನು ಪುಂಗ್ಲಿಕ. ಇವನು ಒಂದು 40% ಬೆಟ್ಟ ಹತ್ತಿದ್ದೀವೇನೋ. ತೀರಾ ಸುಸ್ತಾಗೋಯ್ತು, ಆಗಲಿಲ್ಲ. ಆದರೆ ಸಿಂಗ್ಲಿಕಗಳು ಹಿಂಗೆ ಬಂದು ಸಿಂಗ್ಲಿಕ. ಏಯ್ ಮೊಬೈಲ್ ಯಾರ್ದಲ್ಲ ಇದು? ಇದಕ್ಕೆ ಎಸ್ಬಿಟ್ಟೆ, ಏನು ಮಾಡಲ್ತು? ಈ ಥರ ಗಾಬರಿ ಬಿದ್ರೋಯ್ತು. ಇವ್ರು ಬಂದಿದ ತಕ್ಷಣ ಎದ್ರಕಂದು ತಿಂಡಿಗಳ್ನು ಬಿಸಾಕಂದು ಈ ಥರ. ಏಯ್ ಏನ ನಮ್ಮ ಮಕ್ಕಳ. ಏಯ್ ಏಯ್ ಇದು ಕೋತಿಗಳು ಬಂದಿಡ್ಕೆ ಯಾಕೆ ಆ ಥರ ತಿಂಡಿನೇ ಬಿಸಾಕ್ಬಿಟ್ಟಲ್ಲ? ಅಲ್ಲ ತಿಂಡಿ ಕಿತ್ಕೋಕೆ ಹೆಂಗೆ? ಅದೇನು ಕಿತ್ಕೋದಿಲ್ಲ, ಯಾಕೆ ಅಷ್ಟೊಂದು ಎದ್ರಕಂದ್ರೆ? ಹಾಂ ಏಯ್ ಯಾರೋ ಹೇಳ್ತು, ಒಂದು ಹುಡುಗಿ ಬೆಟ್ಟ ಇಳಿವಾಗ ಹೇಳಿದ್ರು, ಏಯ್ ಸಿಂಗ್ಲಿಕ ಇದೇನು ಮೂಸ್ ನೋಡ್ತಾ ಇದೆ? ಏಯ್ ಅಡಿಗೆ ನನ್ನ ಓಹೋ ಕೋತಿಗಳು ಹತ್ರ ಬಂದಿದ ತಕ್ಷಣ ತಿಂಡಿನ ಹಚ್ಬಿಟ್ರಲ್ಲ. ಆಕ್ಟಿಂಗ್ ಮಾಡಕ್ಕೆ ಸೀರಿಯಸ್ ಆಗಿ ಗಾಬರಿ ಬಿದ್ದೋಗ್ಬಿಟ್ರಲ್ಲ. ಕಿತ್ಕೊತಾವ. ಹಾಂ ಕಿತ್ಕೊಳ್ತಾವ. ಏನು ಅಲ್ಲಿ ಕೆಳಗಡೆ ಅಂದರೆ ಏನು ಕಿತ್ಕೊಬಿಡ್ತಾವ? ನಾನು ನೋಡ್ತೀನಿ ಅಂದರೆ ಇಲ್ಲಿ ನೋಡಿದ್ರೆ ತಿಂಡಿನೇ ಹಚ್ಬಿಟ್ರಲ್ರಪ್ಪ. ನಾವು ಬಾಯಿದಿಂದ ಎಸ್ತಬಿಟ್ಟೆ ನಾನು ತಿನ್ಲಿ ಎಸ್ಬಿಟ್ಟ. ಹಿಂಗೆ ಕೈ ಬಾಯಿಗೆ ಮುಳುಗಿದೆ. ಒಂದು ಪೋರ್ಸ್ಗೆ ಹಸ್ಬಿಟ್ಟ. ಏನೂ ಮಾಡೋಕ್ಕಾಗಲ್ಲ, ತಿನ್ಲಿ. ಇದೇನು ಪೃಥ್ವಿ, ಇದ್ಯಾವುದು ಪೊಟ್ರೆಲ್ ಹತ್ತಾ ಇದೆಯಾ? ಇದ್ಯಾವುದು ಪೊಟ್ರೆಲ್ ಹತ್ತಾ ಇದೆಯಾ? ಯಾವ್ದು ಇದೇ ಸ್ಟೆಪ್ ಅನ್ಕೊಂಡ್ರೆ. ಹಾಂ ಹತ್ತಪ್ಪ. ಅಯ್ಯಯ್ಯಪ್ಪ ಗುರು, ಆದರೂ ತುಂಬ ಕಷ್ಟ ಗುರು. ನೀವು ಅಬ್ಸರ್ವ್ ಮಾಡಿ, ನಾನು ಆವಾಗಲೇ ಹೇಳ್ದಂಗೆ ಎಲ್ಲರೂ ಈ ಕಡೆಯಿಂದ ಇಳಿದು ಹೋಯ್ತಾ ಇರೋರೆ, ಯಾರೂ ಒತ್ತುತ್ತಾ ಇಲ್ಲ. ಈ ಕಡೆಯಿಂದ ಇಷ್ಟೊತ್ತಲ್ಲಿ ಯಾರೂ ಒತ್ತಲ್ಲ. ತುಂಬ ಕಷ್ಟ ಆಯ್ತದೆ. ಆಮೇಲೆ ಇದರಿಂದ ನಾವೇನು ಪಾಠ ಕಲಿಬೋದು ಇನ್ನೊಂದು ಅಂತಂದರೆ, ಎಷ್ಟೇ ಕಷ್ಟ ಆದ್ರೂ ಚಾಲೆಂಜ್ನ ಕಂಪ್ಲೀಟ್ ಮಾಡಲೇಬೇಕು ಅಂತ ಅನ್ನೋದನ್ನ ನಾವು ಯಾವತ್ತೂ ಕಲ್ತ್ಕೊಂಡು ಹೋಗ್ಬೇಕು. ಯಾಕೆಂದರೆ ಲೈಫಲ್ಲಿ ಕಷ್ಟ ಒಂಥರ ಸಾಲಾಗಿ ಬರ್ತಾನೆ ಇರ್ತವೆ. ಅದನ್ನು ಫೇಸ್ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ಇದೊಂಥರ ಪಾಠ. ಈಗ ಹತ್ತಕ್ಕಾಗಲ್ಲ ಅಂತ ನಾವು ಅರ್ಧದಲ್ಲಿ ಏನಾದರೂ ಕೈ ಬಿಟ್ಬಿಟ್ಟು ಹೊಂಟೋಗ್ಬಿಟ್ರೆ ಅದು ನಾವು ಏನೂ ಸಾಧನೆ ಮಾಡ್ದಂಗೆ ಅನಿಸಲ್ಲ. ಹತ್ತಿ ತೋರಿಸಿದ್ರೇ ಅದು ಸಾಧನೆ ಮಾಡೋಕ್ಕಾಗೋದು. ಅದೇ ಥರ ಲೈಫಲ್ಲಿ ಏನೇ ಕಷ್ಟ ಬಂತು ಅಂತಂದ್ರೂ ಎದುರ್ಕೊಳ್ದೇ ಅದನ್ನು ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ಇದ್ದರೆ ಸಾವನ್ನು ಕೂಡ ನಾವು ಗೆಲ್ಬೋದು. ನಿಜ ಅಲ್ವಾ? ನಿಜ, 100% ನಿಜ. ಸಾವನ್ನು ಕೂಡ ಗೆಲ್ಬೋದು. ಅದನ್ನು ನಾವು ಧೈರ್ಯ ತಗೋಬೇಕಷ್ಟೆ.